ಕಾಂಗ್ರೆಸ್ ಶಾಸಕರೊಬ್ಬರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ. ಅದು ಕೂಡ ಕಾಂಗ್ರೆಸ್ ಶಾಸಕರೊಬ್ಬರು ಇಡೀ ಊರನ್ನೇ ಕೊಂಡುಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಯಾರದು ಕೈನ ಶಾಸಕ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಇಡೀ ಊರನ್ನೇ ಖರೀದಿಸಿದ್ರ ರಾಮನಗರ ಶಾಸಕ. ಡಿಸಿಎಂ ಡಿಕೆಶಿ ಸ್ವಕ್ಷೇತ್ರ ಒಂದು ಗ್ರಾಮವೇ ಶಾಸಕರ ಹೆಸರಲ್ಲಿ. ಇಕ್ಬಾಲ್ ಹುಸೇನ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು. ಹೌದು, ಉಳುವವನೇ ಭೂಮಿಯ ಒಡೆಯ ಎಂಬ ಕಾಯ್ದೆ ಜಾರಿಗೆ ಬಂದು ದಶಕಗಳೇ ಕಳೆದಿವೆ. ಈ ಕಾಯ್ದೆಯನ್ನ ಜಾರಿ ಮಾಡಿ ಬಡ ಜನರಿಗೆ ಭೂಮಿ ಕೊಟ್ಟಿದ್ದೇವೆ ಎಂಬ ಹೆಗ್ಗಳಿಕೆಯನ್ನ ಕಾಂಗ್ರೆಸ್ ಪಡೆದುಕೊಳ್ತಿದೆ. ಆದರೆ ಕಾಂಗ್ರೆಸ್ನ ಶಾಸಕರೇ ಈ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿ ರೈತರ ಜಮೀನು ಕಬಳಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಕನಕಪುರ ತಾಲೂಕಿನ ಎಡಮಾರನಹಳ್ಳಿ ದಾಖಲೆಯ ಹೊಂಗಣ್ಣಿ ದೊಡ್ಡಿ ಗ್ರಾಮದಲ್ಲಿನ ಸುಮಾರು 67 ಎಕರೆ 30 ಗುಂಟೆ ಜಮೀನನ್ನ ಶಾಸಕ ಇಕ್ಬಾಲ್ ಹುಸೇನ್ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಊರು ಒಕ್ಕಲೆಬ್ಬಿಸುವ ಆತಂಕ ಸೃಷ್ಟಿಯಾಗಿದೆ. ಕಳೆದ 50ರಿಂದ 60 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಇಡೀ ಊರನ್ನೇ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಖರೀದಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕನಕಪುರ ತಾಲೂಕು ಆಡಳಿತ ಕಂದಾಯ ಇಲಾಖೆಯವರೇ ಸಹ ಸಾಮೀಲಾಗಿ ಇಕ್ಬಾಲ್ ಹುಸೇನ್ ಅವ್ರಿಗೆ ಖರೀದಿಯಾಗಿದೆ. ಸುಮಾರು 2023ರಲ್ಲಿ ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಆದಮೇಲೆ ಒಂದ್ಸಾರಿ 37 ಎಕರೆ 35 ಗುಂಟೆ ಒಂದ್ಸಾರಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 16/12/2024 ಈಗ ರೀಸೆಂಟಾಗಿ ಗ್ರಾಮ 265 ಸರ್ವೆ ನಂಬರಲ್ಲಿ 9 ಎಕರೆ 13 ಗುಂಟೆ 120 ಮನೆ ಇದೆ. ಸುಮಾರು ಒಂದು 400-500 ಜನಸಂಖ್ಯೆ ಐತ್ರೆ. ಇಡೀ ಗ್ರಾಮನೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸರ್. ಶಾಸಕ ಇಕ್ಬಾಲ್ ಹುಸೇನ್ ಸೇರಿ 7 ಮಂದಿ ವಿರುದ್ಧ ಲೋಕಾಯುಕ್ತಕ್ಕೆ ಗ್ರಾಮಸ್ಥರು ದೂರು ನೀಡಿದ್ದಾರೆ. ಕನಕಪುರ ತಾಲೂಕಿನ ವಿಎ, ಆರ್ಐ, ಶಿರಸ್ತೇದಾರ್, ಹಾಲಿ ತಹಶೀಲ್ದಾರ್ ಹಾಗೂ ಹಿಂದಿನ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಕಳೆದ 60 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ಮನೆ ಕಟ್ಟಲು ಲೋನ್ ತೆಗೆದುಕೊಂಡಿದ್ದೇವೆ. ಇದೀಗ ಏಕಾಏಕಿ ಬಂದು ಈ ಜಾಗ ನಮ್ಮದು ಅಂದ್ರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಜೊತೆಗೆ ಇದರಲ್ಲಿ ಕನಕಪುರದ ಕಂದಾಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅವರಿಂದ ಬಲವಂತವಾಗಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು ರಾಜಕೀಯ ಪಿತೂರಿಯಿಂದ ಒತ್ತಡ ತಂದು ಅಧಿಕಾರಿಗಳಿಗೆ, ತಹಸೀಲ್ದಾರರಿಗೆ, ಸಿರಸ್ದಾರರಿಗೆ, ವಿಎಗಳಿಗೆ ಎಲ್ಲವೂ ತಂದು ಒತ್ತಡವನ್ನು ತಂದು ಇದನ್ನು ಗ್ರಾಮವನ್ನೇ ಒಕ್ಕಲೆಬ್ಬಿಸುವಂಥದ್ದು. ಗ್ರಾಮನ ಒಬ್ಬ ಶಾಸಕ ಜನಪ್ರತಿನಿಧಿ ಅಷ್ಟು ವಿವೇಚನೆ ಬೇಡವಾ? ರಿಜಿಸ್ಟರ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತೀರಿ ಅಂತಂದರೆ ನಾಳೆ ದಿವಸ ಇನ್ನೇನು ಮಾಡ್ತೀರಿ ನೀವು? ಇಂದಿರಾ ಗಾಂಧಿಯವರು ನಿಮ್ಮ ಪಕ್ಷದನೇ ಪಿತಾಮಹ ಅಂತ ಹೇಳ್ತೀರಿ. ಇಂದಿರಾ ಗಾಂಧಿಯವರೇ ತಂದಂಥ ಆದೇಶವನ್ನು ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಗಾಳಿಗೆ ತೂರಿದೆಲ್ಲ. KPCC ಅಧ್ಯಕ್ಷರೇ DK ಶಿವಕುಮಾರ್ ಅವರು ಏನು ಮಾಡ್ತಿದ್ದಾರೆ? ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ? ನಾನು ಖರೀದಿಸಿದ ಜಮೀನಿನಲ್ಲಿ ಗ್ರಾಮ ಇರೋದು ನಿಜ. ಗ್ರಾಮದ ಜಾಗವನ್ನ ಬಿಟ್ಟು ಕೊಡ್ತೀನಿ ಎಂದ ಶಾಸಕ. ಇನ್ನು ತಮ್ಮ ಮೇಲೆ ಬಂದಿರೋ ಭೂ ಕಬಳಿಕೆ ಆರೋಪ ಕುರಿತು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಪ್ರತಿಕ್ರಿಯೆ ನೀಡಿ, ನಾನು ಖರೀದಿ ಮಾಡಿರುವ ಜಮೀನಿನಲ್ಲಿ ಗ್ರಾಮ ಇರೋದು ನಿಜ ಎಂದು ಒಪ್ಪಿಕೊಂಡಿದ್ದಾರೆ. ನಾನು ಖರೀದಿ ಮಾಡಿದ ಜಮೀನಿನ ಸರ್ವೆ ನಂಬರ್ 1ರಲ್ಲಿ ಗ್ರಾಮ ಇದೆ. ಆ ಗ್ರಾಮದ ಜನರಿಗೆ ಹಕ್ಕು ಪತ್ರ ಇಲ್ಲ. ನಾನು ಖರೀದಿ ಮಾಡಿರುವ ಜಮೀನಿನಲ್ಲಿ ಆ ಗ್ರಾಮ ಇರುವ ಜಾಗವನ್ನ ಜನರಿಗೆ ಬಿಟ್ಟು ಕೊಡ್ತೀನಿ. ಈಗಾಗಲೇ ಅಧಿಕಾರಿಗಳಿಗೆ ಹಕ್ಕು ಪತ್ರ ಮಾಡಿಕೊಡಲು ಹೇಳಿದ್ದೇನೆ. ಆದ್ರೆ ನನ್ನ ವಿರುದ್ಧದ ಆರೋಪದಲ್ಲಿ ಸತ್ಯವಿಲ್ಲ. ಯಾರೋ ಸಂಘ ಕಟ್ಟಿಕೊಂಡು ಬಂದು ರೋಲ್ ಕಾಲ್ ಮಾಡ್ತಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತದಲ್ಲೇ ತನಿಖೆ ಆಗಲಿ ಎಂದಿದ್ದಾರೆ. ನಾನು ಖರೀದಿ ಮಾಡೋದ್ರಲ್ಲಿ ಜಮೀನು ಊರು ಇದೆ ಹೇಳಿದ್ರೆ, ಒಂದು ಸರ್ವೆ ನಂಬರ್ ಊರು ಇದೆ. ಆ ಊರಿನವ್ರು ಏನು ಹೇಳ್ತಾರೆ, ಈಗ ನೀವು ಸ್ಥಳೀಕರು ಜನಪ್ರತಿನಿಧಿಗಳಾಗಿದ್ದೀರಿ, ನೀವು ನಮ್ಮೂರಿನವ್ರು, ನೀವು ನಮ್ಗೇನಾದರೂ ಮಾಡಿ ಹಕ್ಕುಪತ್ರನ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ನನಗೆ ಈಗಾಗಲೇ ಇಒಗೆ ಸಿಒಗೆಲ್ಲ ಕಳಿಸಿದ್ದೀನಿ. ಸರ್ವೆ ಮಾಡಿದ್ದಾರೆ, ಹಕ್ಕುಪತ್ರಗಳು ರೆಡಿ ಮಾಡಿದ್ದಾರೆ. ಯಾರಾದರೂ ಊರು ಮನೆ ಖಾಲಿ ಮಾಡ್ಸೋಕ್ಕೆ ಸಾಧ್ಯನೇ? ಇವೆಲ್ಲ ಸಂಘ ಸಂಸ್ಥೆ ಮಾಡಿಕೊಂಡು ರೋಲ್ ಕಾಲ್ಗೆ ನೀವೆಲ್ಲ ಯಾತಕ್ಕೆ ಬರ್ತಾ ಇದ್ದೀರಿ? ನಿಮ್ಗೇನು ಕೆಲಸ? ಅಲ್ಲಿ ಸಂಘದ ಹೆಸರು ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕೋಸ್ಕರ ಜೀವನ ಮಾಡೋ ಕೆಲವರು ಇರ್ತಾರಲ್ಲ. ಒಟ್ಟಾರೆ ಹೊಂಗಡಿ ದೊಡ್ಡಿ ಗ್ರಾಮದ ಭೂ ವಿವಾದದ ಕುರಿತು ಗ್ರಾಮಸ್ಥರಲ್ಲೇ ಪರ ವಿರೋಧ ಚರ್ಚೆ ಆಗ್ತಿದೆ. ಲೋಕಾಯುಕ್ತ ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ವಿನಯ್, ಪಬ್ಲಿಕ್ ಟಿವಿ, ರಾಮನಗರ.